ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆ ಅಂತ ಇವತ್ತು ಸುನೀಲ್ ಡ್ಯೂಟಿಗೆ ಹೋದ್ಮೇಲೆ ಮನೆಯೇ ಫುಲ್ ಖಾಲಿ ಖಾಲಿ, ಏನಿಲ್ವೋ ನಮ್ಮ ಮನೇಲಿ ನನಗೆ ಆಗಿದೆ. ಅಂದರೆ ಡ್ಯೂಟಿಗೆ ಅವರು ಎಷ್ಟು ಸರಿ ಹೋಗ್ತಿದ್ದಕ್ಕೂ ಇವಾಗ ಸಡನ್ಲಿ ಕಾಲ್ ಬಂದು ಅಲ್ಲೆಲ್ಲ ನಡೀತಾ ಇರೋದಕ್ಕೂ ಅವ್ರು ಹೋಗಿರೋದಕ್ಕೂ ತುಂಬಾ ಸಿಕ್ಕಾಪಟ್ಟೆ ಬೇಜಾರು ಅಂತ ಅನಿಸ್ತು. ಈಗ ಆಲ್ರೆಡಿ ಅವರು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ಮನೆಯಲ್ಲಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ಮೇಲೆ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತಿಂಗಳಾನುಗಟ್ಟಲೆ ನಂದು ಯೂಟ್ಯೂಬ್ದು ತುಂಬಾ ಗ್ಯಾಪ್ ಆಯಿತು. ಸುನಿಲ್ ಕೂಡ ಅದನ್ನೇ ಬೈತಾಯಿದ್ರು, ಏನಕ್ಕೆ ನೀವು ಈ ಥರ ವಿಡಿಯೋ ಎಲ್ಲ ಮಾಡ್ತಾಯಿಲ್ಲ, ಏನಿಲ್ಲ ಮನೇಲಿ ಯಾವಾಗಲೂ ಈ ಥರ ಸುಮ್ಮನೆ ಸಪ್ಪಗಿರ್ತೀರ ಅದು ಇದು ಅಂದ್ಕೊಂಡು ಸ್ವಲ್ಪ ಎಲ್ಲ ಮನೇಲಿ ಕೂಡ ಕೇಳ್ತಾಯಿದ್ರು. ಯಾಕೆ ಕುಷ್ಮಾ ಎಲ್ಲಿಗೆ ಹೋಗ್ತೀಯಾ? ಬಸ್ ಇಲ್ಲ, ಬಾ ನೀನು ಸ್ಕೂಲ್ ಬಸ್ ಇಲ್ಲೆಲ್ಲಿ ಬಂದಿದೆ? ಸ್ಕೂಲ್ ಬಸ್ ಬರೋಕೆ ಇನ್ನೂ ಟೈಮ್ ಇದೆ, ಬಾ. ಅವ್ನು ಇವಾಗ ಮನೇಲಿ ಅವ್ರ ಅಪ್ಪ ಇಲ್ಲ ಬೋರ್ ಆಗ್ತಿದೆ. ಅವ್ನು ಸ್ಕೂಲ್ ಹೋಗ್ಬೇಕು, ಸಮ್ಮರ್ ಕ್ಲಾಸ್ ಕೂಡ ಮುಗೀತು ಅವನಿಗೆ. ಇನ್ನು ಸ್ಕೂಲು ಅಡ್ಮಿಷನ್ ಕೂಡ ಆಗಿದೆ ಅಲ್ವಾ. ಅಡ್ಮಿಷನ್ ಆದಮೇಲೆ ಸುನಿಲ್ ಇದ್ದಾಗಲೇ ಬುಕ್ಸ್ ಎಲ್ಲ ತೊಗೊಂಡು ಬಂದು ರ್ಯಾಪರ್ ಎಲ್ಲ ಹಾಕೊಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಅವನು ಸ್ಕೂಲ್ಗೆ ಇನ್ನೂ ಟೈಮ್ ಇದೆ. ಇವಾಗ ಸದ್ಯಕ್ಕೆ ಇವಾಗ ಹೋಗಲ್ಲ, ಈಗ ಮನೇಲೇ ಸ್ವಲ್ಪ ರೆಸ್ಟ್ ಮಾಡ್ತಾನೆ. ಮನೇಲಿರೋರಿಗೆಲ್ಲ ಕಾಟ ಕೊಟ್ಕೊಂಡು ಅವನು ಕೂಡ ಬೇಜಾರಾಗುತ್ತೆ. ಮನೇಲಿ ಯಾರು ಇರಲ್ಲಲ್ವ, ಒಬ್ಬನೇ ಆಟ ಆಡಬೇಕು ಅಂದರೆ ಅವನಿಗೂ ಬೇಜಾರಾಗುತ್ತಲ್ವ. ಏನೂ ಮಾಡೋಕ್ಕಾಗಲ್ಲ, ಆಟ ಆಡ್ಕೊಂಡಿರಲೇಬೇಕು ಅವನು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಖುಷ್ಕೊಟ್ರೆ ನಡ್ರಿ, ಸ್ನಾನ ಮಾಡಿಸ್ತೀನಿ. ನಡಿ ನಡಿ. ನಿಮ್ಮ ಪಪ್ಪ ಬೇಕಾ? ಬರ್ತಾರೆ ನಡಿ. ನಿಮ್ಮ ಅಪ್ಪ ಬಂದು ಇವಾಗ ಸ್ನಾನ ಮಾಡ್ಸೋಕ್ಕಾಗುತ್ತಾ? ಬೇಕೇ ಬೇಕು. ಇವತ್ತು ಅವನು ಬೆಳಗ್ಗೆಯಿಂದ ರಾತ್ರಿ ಮಲಗಿದವನು ಬೆಳಗ್ಗೆ ಮೇಲೆ ಹೇಳಿದೆ ಅಲ್ಲೇ ಮಂಚದ ಮೇಲೆ ಬಿದ್ಕೊಂಡು ಒದ್ದಾಡ್ತಾ ಇದ್ದ. ಅವ್ರ ಪಪ್ಪನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಬುಜ್ಜಿ ಬೇಬಿ. ಸ್ನಾನನೂ ಮಾಡಿಲ್ಲ, ಅವ್ನು ತಿಂಡಿನೂ ಕರೆಕ್ಟಾಗಿ ಮಾಡಿಲ್ಲ. ಎದ್ದೇಳು ಅಂತಂದರೆ ಸ್ನಾನ ಮಾಡಿದ. ಟೈಮ್ ನೋಡಿ ಎಷ್ಟಾಗಿದೆ ಗೊತ್ತು, 10 ಗಂಟೆ ಆಗಿದೆ. ಹೇಳು. ನಿನ್ನೆ ಅಲ್ಲಿಂದ ಬಂದ ಟೈಮಿಂದ ನನಗೆ ಅಳು ಬರ್ತಾಯಿದೆ, ಪಪ್ಪ ಬೇಕು ಅಂದ್ಕೊಂಡು ರಾತ್ರಿ ಹಂಗೆ ಕೊನೆಗೂ ಹೊತ್ಬಿಟ್ಟ. ಎಲ್ಲ ಸಮಾಧಾನ ಮಾಡಿದ್ವಿ. ಅಂದರೆ ಅವ್ನು ಬತ್ತ ದೊಡ್ಡವನಾಗ್ತಾ ತುಂಬಾ ತಿಳುವಳಿಕೆ ಬರುತ್ತೆ ಅಲ್ವಾ. ಏನು ಮಾಡೋದು? ಹೇಳು ಕುಷ್ಮಾ, ಸ್ನಾನ ಮಾಡಿಸ್ತೀನಿ, ಬಾ. ಬಾ ಅಂದರೆ ಬಾ. ಪಪ್ಪ ಬರುತ್ತಂತೆ, ಬಾ. ಕಾಲ್ ಮಾಡಿತ್ತು, ಬರ್ತೀನಿ ಇನ್ನೊಂದು ವಾರ ಬಿಟ್ಕೊಂಡು ಬುಜ್ಜಿ ನೋಡೋಕ್ಕೆ ಅಂತ. ನಿಜ? ಬಾ. ಇನ್ನೇವ ಬರುತ್ತೆ ಪಪ್ಪ? ಮಾತಿಲ್ಲ ಅದಕ್ಕೆ, ಅವನಿಗೆ ಗೊತ್ತಿಲ್ಲ. ಮತ್ತು ನಾನು ಹೇಳ್ತಿದ್ದೀನಿ ತಾನೇ ಬರುತ್ತೆ ಅಂತ. ಬಾ ಈಗ. ಓ, ನಾಳೆ ಸ್ನಾನ ಮಾಡ್ತಾನಂತಾರಪ್ಪ ಬಂದಮೇಲೆ. ಅಲ್ಲಿವರೆಗೂ ಸ್ನಾನ ಮಾಡಿಬಿಡತ್ತು ಗಬ್ಬು. ಬಾ ಎದೇಳು ಕುಷ್ಮಾ. ಸರಿ, ಕಾಲ್ ಮಾಡ್ಕೊಡ್ತೀನಿ, ವೀಡಿಯೋ ಕಾಲ್ ಮಾತಾಡಿ. ಬಸ್ ಸ್ನಾನ ಮಾಡ್ಕೊಬಿಟ್ಟು ಫುಲ್ಲು ರೆಡಿಯಾಗಿಬಿಟ್ಟು ಪಪ್ಪನ ಜೊತೆ ವೀಡಿಯೋ ಕಾಲ್ ಮಾತಾಡು. ನನ್ನ ಮಗ ಎಷ್ಟು ಮುದ್ದಾಗಿದ್ದಾನೆ ಅಂತ ಖುಷಿ ಪಡುತ್ತೆ ಪಪ್ಪ. ಬಾ ಬಾ. ಸರಿ, ಆ ಬಾತ್ರೂಮಲ್ಲೇ ಮಾಡೇ ಬಾ. ನಿಮ್ಮ ಅಮ್ಮನೂ ಸ್ನಾನ ಮಾಡ್ದೆ ಮಲಗಿದ್ದಾಳೆ ಕಣ. ಬಾ, ಅವಳು ಮಾಡಿಲ್ಲ. ಅವಳು ಫುಲ್ ಸಪ್ಪಾಗಿ ಅವಳು ಸುಮ್ಮನೆ ಮಲಗಿದ್ದಾಳೆ. ಸ್ನಾನ ಮಾಡು ಅಂದರೆ ಅವಳು ಸ್ನಾನ ಮಾಡಿಲ್ಲ. ಓ, ಇಬ್ಬರು ಹಂಗೆ ಮಲ್ಕೊಳ್ಳಿ. ಇವತ್ತು ಮತ್ತು ಹುಣ್ಣಿಮೆ ಸೋಮವಾರ ಇರೋದ್ರಿಂದ ಮಾಮೂಲಿ ಕೆಲಸದವ್ರು ಬೆಳಗ್ಗೆನೇ ಬರ್ತಾರಲ್ವ. ಮತ್ತು ಆದರೂ ಕೂಡ ನಮ್ಮದು ಸ್ವಲ್ಪ ಎಲ್ಲ ಡೀಪ್ ಕ್ಲೀನಿಂಗ್ ಇತ್ತು. ಮೇಲೆ ದುಂಬು ಧೂಳು ಡಸ್ಟ್ ಎಲ್ಲ ಇದ್ರಲ್ಲಿ ನಮ್ಮ ಮನೆಯವ್ರ ಕೈಲಿ ಎಲ್ಲ ಕ್ಲೀನಾಗೆಲ್ಲ ಒರೆಸಿ ಫ್ಯಾನ್ಗಳೆಲ್ಲ ಒರೆಸಿಸ್ದೆ, ಕ್ಲೀನ್ ಮಾಡಿಸ್ದೆ. ಒಂದು ಬಾಕಿ ಉಳ್ಕೊಡ್ತು, ಅಂದರೆ ಟಿ ವಿ ಯೂನಿಟ್. ಅಂದರೆ ಒಂದು 4 ದಿನದಲ್ಲೆಲ್ಲ ಕ್ಲೀನ್ ಮಾಡಿದೆ. ಅವಾಗವಾಗ ಡಸ್ಟೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿರ್ತೀನಿ. ಇವತ್ತು ಅದನ್ನು ಕ್ಲೀನ್ ಮಾಡಲಿಲ್ಲ. ಅದು ಏನಿದ್ರು ನಾಳೆ ಇಟ್ಕೊಳ್ತೀನಿ. ಬುಜ್ಜಿ ಬೇಬಿದು ಬುಕ್ಸ್ ಎಲ್ಲ ಇದೆ, ಅದೆಲ್ಲ ಕ್ಲೀನಾಗಿ ಸ್ವಲ್ಪ ಜೋಡಿಸ್ಬಿಟ್ಟು ನಂತರ ಅದೊಂದಷ್ಟಾಗಲ ಅದು ಒರೆಸ್ಬೇಕು. ಮತ್ತು ಹೊರಗಡೆ ವಿಂಡೋಸ್ ಹತ್ರ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಒಂದು ಸ್ವಲ್ಪ ಒರೆಸ್ಕೊಂಡಿಲ್ಲ. ಯಾಕಂದ್ರೆ ಈ ಕೆಲಸನೇ ಸ್ವಲ್ಪ ನನಗೆ ಬೆಳಗ್ಗೆ ಕೆಲಸದ ಆಂಟಿ ಅವ್ರು ಬಂದುಬಿಡ್ತಾರೆ. ಎಷ್ಟೊತ್ತಿಗೆ ಅಂದರೆ ಬೆಳಗ್ಗೆ ಒಂದು 6:30ಗೆ ಮನೆಗೆ ಬರ್ತಾರೆ. ನಾನು ಎದ್ದು ಅವರು 8:30 9 ಗಂಟೆಗೆಲ್ಲ ಕೆಲಸ ಮುಗಿಸ್ತಾರಲ್ವ, ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಇನ್ನವರೆಲ್ಲ ಗೂಡಿಸ್ಕೊಳ್ತಾರೆ. ಈ ದುಂಬು ಗಿಂಬು ಎಲ್ಲ ಪ್ರತಿಯೊಂದು ನಾವೇ ಕ್ಲೀನ್ ಮಾಡ್ಕೋಬೇಕು. ಅವರಂತೂ ಏನು ಮಾಡಲ್ಲ. ಅವ್ರು ಬರೋದೇನೆಂದರೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬಟ್ಟೆ ಒಗೆದು ಪಾತ್ರೆ ತೊಳೆದ್ಬಿಟ್ಟು ಹೋಗ್ತಾರೆ. ಇನ್ನು ಸ್ವಲ್ಪ ಅವೆಲ್ಲ ಡೀಪ್ ಕ್ಲೀನ್ ನಾವೇ ಮಾಡ್ಕೋಬೇಕು. ಎಲ್ಲಿ ಹೋದ್ಲು ಶೈಲು? ಮಮ್ಮ ಇಲ್ಲಿ. ಮತ್ತು ಇದೆಲ್ಲ ಸ್ವಲ್ಪ ಎತ್ತಿಡೋಂಥದ್ದು ಇಲ್ಲಿಟ್ಟಿದ್ದೀನಿ. ಅದ್ಯಾವುದು ಸುನಿಲ್ದು ಸೂಟಿತ್ತು. ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಟೆ. ಇದೆಲ್ಲ ಕ್ಲೀನಾಗೆಲ್ಲ ಒರೆಸ್ಕೊಂಡೆ. ಎಲ್ಲ ರೂಮ್ದೆಲ್ಲ ರೆಡಿ ಮಾಡಿಕೊಟ್ಟೆ ಶೈಲು ಕೂಡ. ಬೈ ಸೈಡು ಇದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ರೆಡಿ ಮಾಡಿ ಮಮ್ಮ ಈಗ ಸ್ನಾನಕ್ಕೆ ಹೋಯ್ತಾ. ಮತ್ತು ಇದೆಲ್ಲ ಬೆಡ್ಶೀಟ್ದೆಲ್ಲ ಚೇಂಜ್ ಮಾಡಿದೆ.
ಇದು ಸುನಿಲ್ ಬ್ಯಾಗ್ಗೆ ಈಗ ಇರೋ ಬಟ್ಟೆ ಎಲ್ಲ ಒಣಗಿದ್ಮೇಲೆ ಕ್ಲೀನಾಗಿ ಜೋಡಿಸಿ ಎತ್ತಿಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀವಿ. ಪಪ್ಪ ಇನ್ನೊಂದು ಬ್ಯಾಗ್ ತೊಗೊಂಡೋಯ್ತಲ್ಲ ಬಾ. ಸರಿ ಬಾ, ಮಮ್ಮ ಸ್ನಾನಕ್ಕೆ ಹೋಗಿದ್ದೆ, ಸ್ನಾನ ಮಾಡ್ಕೊಂಡು ಬರಲಿ ಬಾ. ನಾನು ಮಾತಾಡ್ಬೇಕಾದ್ರೆ ಈ ಹೊರ್ಗಡೆ ಎಲ್ಲಿ ಮಮ್ಮಿ ಬಂದು ಓದ್ಬಿಡ್ತಾಳೆ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾಳೆ. ಹೋಗಿ ಅವ್ನು ಈ ರೂಮಿಗೆ ಬಂದ, ಆ ರೂಮ್ ಬಿಟ್ಟು ಈ ರೂಮಿಗೆ ಬಂದಿದ್ದಾನೆ. ಏನಕ್ಕೆ ಖುಷಿ? ಫಿಶ್ ಮಾತಾಡಿಸ್ಬೇಕು ಈಗ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನು ಏನು ಎಲ್ಲಿ ತಿನ್ಕೊಂಡಿದ್ದೆ? ಇಲ್ವಲ್ಲಿ ಸತ್ತೋಗಿದೆಯಾ ಅದು? ಇಲ್ಲ ಬಜ್ಜಿ ಕೆಳಗಡೆ ಹೋಗಿರುತ್ತೆ. ಅಲ್ಲಿ ಬರ್ತಾ ಇಲ್ವ ಮೇಲೆ? ಬಿಡು, ಸತ್ತಿಲ್ಲ ಕಣ. 2 ಫೈಟರ್ ಇದೆ, ಅದಂತೂ ಪಾಪ ಬೇರೆ ಇರೋ ಫಿಶ್ನೆಲ್ಲ ಫೈಟ್ ಮಾಡಿ ಸೈಡ್ಗೆ ಹೋಗಿ ಕೂತ್ಕೊಬಿಡುತ್ತೆ. ಅದಕ್ಕೆ ಬಜ್ಜಿ ಬೇಬಿ ಸತ್ತೋಗಿದೆ ಅಂತಾನೆ. ಬಿಡು, ಇಲ್ಲ ಬಿಡು, ಅದಲ್ಲಿರಲಿ ಬಿಡು. ಯಾರಿಗೆ? ಮಾವಂಗೆ ಹೇಳ್ತೀಯ? 10 ಪೀಸಲ್ಲಿ 5 ಪೀಸ್ ಉಳ್ಕೊಂಡಿದೆಯಲ್ಲ. 10 ಫಿಶ್. ಬಿಡಲಿ. ಬಿಡು ಬುಜ್ಜಿ, ನಡಿ. ಅದು ಫಿಲ್ಟ್ರದ್ದು ಅಲ್ಲಿ ಸ್ವಿಚ್ ಆಗಲ್ಲ, ಬಿಡು. ಅಲ್ಲಿಗೆ ಹಾಕು ಬುಜ್ಜಿಮ್ಮ ನೀನು. ನಡಿ ನಡಿ. ಹೌದು, ಮೋಡ ಮುಚ್ಕೊಂಡೈತೆ. ಸ್ವಲ್ಪ ವೆಜಿಟೇಬಲ್ಸ್ ತರಬೇಕು. ನಾನು ನಮ್ಮ ಮನೆಯವರು ಬುಜ್ಜಿ ಬೇಬಿ 3 ಜನ ಹೋಗ್ತಾ ಇದೀವಿ. ಮಳೆ ಬರಂಗೆ ಆಗೈತೆ. ಶೈಲು ಬರ್ತಾನೆ. ನೋಡು ಪುಟ ಏನಂತ ಹೇಳ್ತಾರೆ. ನಮ್ಮ ಶೈಲು ಒಬ್ಬಳೇ ಇದ್ದಾರೆ. ನಮ್ಮ ಪಪ್ಪ ನೆನ್ನೆ ಡ್ಯೂಟಿಗೆ ಹೋಗಿದ್ದಾರೆ. ಮಳೆ ಒಟ್ಟಲ್ಲಿ ಗಾಳಿ ಬೀಸದ, ಗಾಳಿ ಬಂದರೆ ಒಳಗೆ ಈಚೆ ಕೂತ್ಕೊಬಿಡ್ತ. ಒಳಗಡೆ ಹೋಗು, ಬೇಗ ತಗೊಂಡು ಬರ್ತೀವಿ ತರಕಾರಿನ. ಕಾಲ್ ಮಾಡ್ತೀನಿ ಏನಾರು ಬೇಕಂದ್ರೆ. ನಿನಗೂ ಏನಾರು ನೆನಪಾರ ಕಾಲ್ ಮಾಡು. ಪಾಪಗೆ ನೆಗಡಿ ಆಯ್ತಂತೆ, ಒಳಗಡೆ ಹೋಗು. ಹಾಂ, ಓಕೆ ಬಾ. ಊರಿಗೆ ಬಾ. ಅದು ಹಿಂದೆ ಕೂತ್ಕೋ, ಹಿಂದೆ ಕೂತು ಸರಿ ಮಾಡೋದನ್ನ. ಲೋ ಬಾರೋ. ಚೆನ್ನಾಗಿರೋದು ಹಾಕಪ್ಪ, ಎಳೆದು ಬಲ್ತೋಗಿರೋದು ಹಾಕ್ಬೇಡ. ಇದೆ ಮೊಸರು ಮ್ಯಾಗೆ 50 ಅಲ್ವಾ? ನೀವು ಯಾಕೆ 60 ಮಾಡ್ತೀರಾ? ಅರ್ಧ ಹಾಕಪ್ಪ. ಅರ್ಧ ಅರ್ಧ ಸ್ವಲ್ಪ. ಬೇರೆ ಹಾಕ್ಯೋಣ. ಟೊಮೊಟೊ ಬೆಂಡೆ ಎಲ್ಲ ಜೊತೆಲೆ ಹಾಕ್ಬಿಟ್ರಲ್ಲ. ತೆಂಗಿನಕಾಯಿ. ಸುಮ್ಮನಿರು, ಅವ್ರನ್ನ ಕೇಳೋಣ ಎಷ್ಟೆಷ್ಟು ಅಂತ. ಸ್ವೀಟು ಖಾರ ಇದೆ ಕಾಯಲ್ಲಿ. ಸ್ವೀಟು ಖಾರ ಇಲ್ಲ, ದಪ್ಪದ ಸಣ್ಣ ಇರುತ್ತೆ. ಇರ್ರಿ, ಅದು ಬೇರೆ ಇದು ಬೇರೆ. ಖುಷ್ ಬಾಯ್ಲಿ. ನಿನ್ಗೋಸ್ಕರ ಏನು ತಂದಿಲ್ಲ. ಮಾವಿನ ಹಣ್ಣು ನೋಡಿದ್ವಿ, ಚೆನ್ನಾಗಿ ಅಂದರೆ ಫುಲ್ಲು ಕಲರ್ಫುಲ್ ಆಗಿದ್ವು. ಇವಾಗ ನೋಡಿದ್ರೆ ಏನೋ ಕೆಮಿಕಲ್ ಎಲ್ಲ ಹಾಕ್ತಾರೆ, ಅದು ಇದು ಅಂತಾರೆ. ಪೌಡ್ರ್ ಹಾಕಿದ್ರೇ ಆ ಕಲರ್ ಬರೋದು, ಇಲ್ಲಾಂದರೆ ಬರೋದಿಲ್ಲ ಆ ಕಲರು. ನೋಡ್ಬಿಟ್ಟೆ ತರಲಿಲ್ಲ. ಇದರಲ್ಲಿ ಮಡಿಕೆಯಲ್ಲಿ ಇಟ್ಟಿರೋ ನೀರಂತೂ ಎಷ್ಟು ಕೋಲ್ಡ್ ಆಗಿರ್ತವೆ ಅಂದರೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಆ ರೀತಿ ಕೋಲ್ಡ್ ಇರುತ್ತೆ. ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಇದು ನೀರು ಸುರಿತಾನೆ ಇದೆ, ಅದು ಏನು ಅನ್ನೋದೇ ಗೊತ್ತಿಲ್ಲ. ಇದು ಒನ್ ಡೇಗೆ ಇದೊಂದು ಬೋಸಿ ತುಂಬ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಬೋಸಿನೇ ಇಟ್ಬಿಟ್ಟಿದ್ದೀನಿ. ಮೊದಲು ನೀರೆಲ್ಲ ಸುಮ್ಮನೆ ಸುರಿತಾ ಇತ್ತು, ಹಾಗಾಗಿ ಆ ಪಾತ್ರೆನೇ ಇಟ್ಬಿಟ್ಟು ನೋಡಿ
ಇದು ಇಟ್ಟಿದ್ದೀನಿ. ಇದು ಹಿಂಗೆ ಸುರಿಯೋದ ಏನು ಅಂತಲಾದ್ರು ಹೇಳಿ, ನನಗಂತೂ ಗೊತ್ತಾಗ್ತಾ ಇಲ್ಲ. ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ. ಇಲ್ಲ ಸ್ವಲ್ಪ ದಿನ ಹಂಗೆ ಬೆವರ್ತಾ ಇರ್ತಾರೆ, ಮತ್ತು ನೀರು ಮಾತ್ರ ಇನ್ನೊಂದು ಸ್ವಲ್ಪ ಕುಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಖುಷಿ ನನಗೆ. ಅಂದರೆ ಫಿಲ್ಟ್ರ್ ಮಾಡಿರೋ ನೀರು ತೆಗೆದು ಇಲ್ಲಿ ತುಂಬಿಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫಿಲ್ಟರ್ ಇದೆಯಲ್ಲ, ಈ ನೀರು ತಗೊಳ್ಳೋದು, ಬೋಸಿನ ತೆಗೆದು ಇಲ್ಲಿಗೆ ತುಂಬಿಸೋದು ಪಾತ್ರೆಗೆ ಹಾಕ್ಕೊಂಡು. ಎಸ್ ಬೇಬಿ. ಕೊತ್ತಂಬರಿ ಸೊಪ್ಪು ಅಲ್ಲೆಲ್ಲ ಇನ್ನೂ ಸಣ್ಣ ಕಂತೆಗೆ 10 ರೂಪಾಯಿ ಹೇಳಿದ್ರು. ನನ್ನ ಮಾಮೂಲಿ ಇಲ್ಲಿ ತೊಗೊಂಡು ಬಂದೆ, ಚೆನ್ನಾಗಿತ್ತು ಅದೇ ಶಾಪಲ್ಲಿ. ಓಕೆ. ಬೆಂಡೆಕಾಯಿ ತೊಗೊಂಡಿದ್ದೀನಿ. ಮಶ್ರೂಮ್ ತೊಗೊಂಡೆ ಒಂದು, ಗೊಜ್ಜು ಮಾಡೋಣ ಅಂತ. ಇದೇ ಬೇರೆ ಥರ ಇದೆ ಮಶ್ರೂಮ್. ತೆಂಗಿನಕಾಯಿ ನೋಡಿ, ನಮ್ಮ ತೋಟಕ್ಕೆ ಹೋಗಿ ಕಾಯಿ ತರದಂತಾನೆ. ತೋಟದಲ್ಲಿ 60-70 ಮರ ಮಾಡಿಕೊಂಡು ಇಲ್ಲಿ ದುಡ್ಡು ಕೊಟ್ಟು ತರಂಗಾಗಿದೆ. ಹೋಗಿ ತೋಟಕ್ಕೆ ತಂದಿಲ್ಲ. ಯಾವ ಥರ ಅಣಬೆ ನೋಡಿ, ಈ ಥರ ಇದೆ. ಫುಲ್ಲು ಗೊಂಚಲಾಗಿದೆ. ಇದು ಯಾವ ಥರ ಅನ್ನೋದು ಗೊತ್ತಿಲ್ಲ. ಅದು ನಾವು ತರಕಾರಿ ತೊಗೊಂಡು ಬರೋಕೆ ಹೋಗ್ತೀವಲ್ಲ, ಅಲ್ಲಂತೂ ಈ ಥರ ಸಿಗುತ್ತೆ. ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ರೈಟ್ ಜಾಸ್ತಿ. ಇದೊಂದು ಬಾಕ್ಸ್ಗೆ 60 ರೂಪಾಯಿ. ಇಂಥದ್ದು 3 ಬಂದಿದೆ ಅಷ್ಟೇ. ನಿಮಗೆ ಗೊತ್ತಿದ್ರೆ ಹೇಳಿ. ಇಲ್ಲಿ ನೋಡಿ, ಹೀಗಿದೆ. ಇದು ಯಾವ ಥರ ಅಣಬೆ ಅಂತ. ನಮ್ಮ ಮನೆ ಇವತ್ತು ನೈಟು ವೆರೈಟಿ ಯಾರು ಬೇಕಾದ್ರೂ ತಿನ್ಬೋದು. ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ಯಾರಪ್ಪ ತಿಂತಾರೆ ಈಚೆಗಾಗ್ತಾರೆ ಅಂತ ಮಾತ್ರ ಅನ್ಬೇಡಿ. ನಮ್ಮನೆ ವೆಜಿಟೇಬಲ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀವಿ. ಉಪ್ಪಿಟ್ಟು ಮಿಕ್ಕಿದ್ರು ಕೂಡ ಬಿಡೋದಿಲ್ಲ. ಈ ಉಪ್ಪಿಟ್ಟಿಗೆ ಯಾರ್ಯಾರು ತಿನ್ನೋದು ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಡಿಸ್ಕಸ್. ನಮ್ಮನೆಯವ್ರಂತೂ ತಿಂತಾರೆ. ಬುಜ್ಜಿ ಬೇಬಿಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಮತ್ತು ಇದು ಬೆಳಗ್ಗೆ ಇದು ಮುಚ್ಚಿಟ್ಬಿಡೋ, ಮತ್ತು ಮುಚ್ಚಿಟ್ಟಿದೆ, ಈಗ ತೆಗೆದು ತೋರ್ತಿರೋದು. ಇದು ನೋಡಿ, ಮಧ್ಯಾಹ್ನ ರವೆ ರೊಟ್ಟಿ ಮಾಡಿದ್ವಿ. ಅದು ಇನ್ನೂ ಸ್ವಲ್ಪ ಅದು ಹಿಟ್ಟು ಮಿಕ್ಕಿತ್ತು ರವೆ ರೊಟ್ಟಿದು. 2 ರೊಟ್ಟಿ ಆಯಿತಾ? 2 ರೊಟ್ಟಿ. 2 ರೊಟ್ಟಿ ಯಾಕೆ ಅದು ವೇಸ್ಟ್ ಮಾಡೋದು ಅಂತೇಳಿ 2 ರೊಟ್ಟಿ ಮಾಡ್ತಾಯಿದ್ದೀವಿ. ಈ ಸೈಡು ರೈಸು ಮತ್ತು ಇದು ಮಶ್ರೂಮ್ ತೊಗೊಂಡು ಬಂದಿದ್ದಲ್ಲ, ಅದು ಗ್ರೇವಿ ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ಯಾವ್ದು ಬೇಕಾದ್ರೂ ತಿನ್ಬೋದು ಅಂತ. ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋದಿಲ್ಲ ಇತ್ತೀಚೆಗೆ, ಜಾಸ್ತಿ ಮುದ್ದೆ ಮಾಡ್ತಾಯಿಲ್ಲ. ಅದು ನನಗೆ ಡಾಕ್ಟ್ರು ತಿನ್ನಬೇಡಿ ಅಂತ, ಎಲ್ಲ ಮುದ್ದೆ ತಿನ್ನಿ ಅಂದರೆ ಡಾಕ್ಟ್ರು ನನಗೆ ಮುದ್ದೆನೇ ತಿನ್ನಬೇಡಿ ಅಂತ ಹೇಳಿದರು. ಆಗ ಸ್ವಲ್ಪ ಮುದ್ದೆ ಅವಾಗವಾಗ ತಿಂತೀನಿ. ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮೊದಲು ವಾರದಲ್ಲಿ 3 ದಿನನಾದರೂ ತಿಂತಾಯಿದ್ದೆ, ಇವಾಗ ತಿಂತಾಯಿಲ್ಲ ಅಷ್ಟೇ. ವೆರೈಟಿ ಫುಡ್ಡು ಅಷ್ಟೇ. ಯಾರೇನು ಬೇಕಾದ್ರೂ ತಿನ್ಬೋದು. ನನ್ನ ಮಗಳಿಗೆ ಏನು ತಿನ್ಸಲ್ಲ, ನಾನು ತಿನ್ನಿಸೋದೆ ಅನ್ನ ಮತ್ತು ರೈಸು ಮತ್ತು ಗ್ರೇವಿ. ಮತ್ತು ಬೆಂಡೆಕಾಯಿ ತೊಗೊಂಡು ಬಂದಿದ್ಯಲ್ವಾ, ತಂದ ತಕ್ಷಣ ತೊಳೆದು ಬಿಟ್ಟು ಈ ಥರ ಜಾಲರಿ ಬಟ್ಲಲ್ಲಿ ಸೋಸ್ಲಿಕ್ಕೆ ಹಾಕಿದ್ರೆ ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ. ನಾಳೆ ಕಟ್ ಮಾಡಿಕೊಂಡು ಏನಾದರೂ ಮಾಡ್ಕೋಬೋದು. ಅಲ್ಲೇ ತೊಳೆದು ಅಲ್ಲೇ ಮಾಡ್ತೀನಿ ಅಂತಂದರೆ ಬೆಂಡೆಕಾಯಿ ಏನಾಗುತ್ತೆ ಅಂದರೆ ಲೋಳೆ ಥರ ಆಗುತ್ತೆ. ಹಾಗಾಗಿ ಯಾವಾಗಲೂ ಬೆಂಡೆಕಾಯಿ ತಂದ ತಕ್ಷಣ ಈ ರೀತಿ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಬೆಳಗ್ಗೆ ಒಂದ್ಸರಿ ಡ್ರೈ ಬಟ್ಟಲ್ಲಿ ಏನಾದ್ರು ನೀರಿದ್ದರೆ ಒರೆಸ್ಕೊಳ್ತೀನಿ, ಇಲ್ಲಾಂದರೆ ಹಾಗೇ ಕಟ್ ಮಾಡ್ಕೊಳ್ಳೋದು. ತುಂಬ ದಿನ ಆಗಿತ್ತು ಬೆಂಡೆಕಾಯಿ ಗೊಜ್ಜೆಲ್ಲ ಮಾಡಿ, ಇತ್ತೀಚೆಗೆ ಮಾಡೇ ಇಲ್ಲ. ನಾಳೆ ಮಾಡಬೇಕು.